ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವು ಇವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ದ ಹಿಂದೂ ನ್ಯೂಸ್ ಪೇಪರಿಂದ ಬಂದಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಾವು ಡಿಸ್ಕಸ್ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲ್ಲು ರಿಲೇಟೆಡ್ ಟು GST. ಅಂದರೆ ರೀಸೆಂಟಾಗಿ GST ಮೀಟಿಂಗ್ ನಡೆದಿದೆ. ಸೊ ಅದ್ರ ರಿಲೇಟೆಡ್ ಆಗಿ ನಾವು ಈ ಒಂದು ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಈ GST ಮೀಟಿಂಗಲ್ಲಿ ಏನಾಯಿತು, ಏನಕ್ಕೋಸ್ಕರ ಈ GST ಮೀಟಿಂಗ್ನ ಇವಾಗ ಕಂಡಕ್ಟ್ ಮಾಡ್ತಿದ್ದಾರೆ ಅಂದರೆ ಈ ಕೋವಿಡ್ ರಿಲೇಟೆಡ್ ರಿಲೀಫ್ನ ಕೊಡೋದಕ್ಕೋಸ್ಕರ, ಎಸ್ಪೆಷಲಿ ಫಾರ್ ದ ಸ್ಟೇಟ್ಸ್. ಈಗ ಸ್ಟೇಟ್ಸು ತುಂಬ ಸಫರ್ ಆಗ್ತಿದೆ ಕೋವಿಡ್ ಪ್ಯಾಂಡಮಿಕ್ನ ಫೇಸ್ ಮಾಡೋದಕ್ಕೆ. ಸೊ ಅದನ್ನು ಯಾವ ಥರ ಸಾರ್ಟ್ಔಟ್ ಮಾಡಬೇಕು, ಅದಕ್ಕೋಸ್ಕರ ಫಂಡ್ ಅವಶ್ಯಕತೆ ಇದೆ. ಅಂದರೆ ಎಕನಾಮಿಕಲಿ ತುಂಬ ವೀಕ್ ಆಗಿರೋದ್ರಿಂದ ಸ್ಟೇಟ್ಸು. ಸೊ ಈ ಒಂದು ಮೀಟಿಂಗಲ್ಲಿ ಅವ್ರಿಗೆ ಬೇಕಾಗಿರೋಂಥ ಕೆಲವೊಂದು ಪ್ರಪೋಸಲ್ಸ್ನ ಮಾಡಿದ್ದಾರೆ. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಈ ಒಂದು ಆರ್ಟಿಕಲ್ನ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಇದನ್ನು ಯಾರು ಚೇರ್ ಮಾಡ್ತಾರೆ ಅಂದರೆ, ಇದಕ್ಕೆ ಚೇರ್ಮನ್ ಯಾರಾಗಿರ್ತಾರೆ ಅಂದರೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟರು ಇದಕ್ಕೆ ಚೇರ್ಮನ್ ಆಗಿರ್ತಾರೆ. ಇದು 7 ಮಂತ್ ಆದಮೇಲೆ ಮತ್ತೆ ಈ ಮೀಟಿಂಗು ನಡೀತಿದೆ. ಏನಕ್ಕೋಸ್ಕರ ಈ ಒಂದು ಮೀಟಿಂಗ್ನ ಮಾಡ್ತಿದ್ದಾರೆ ಅಂದರೆ, ಸೆಕೆಂಡ್ ವೇವ್ ಆಫ್ COVID-19 ಪ್ಯಾಂಡಮಿಕ್ಕಿಂದ ಸ್ಟೇಟ್ಸು ತುಂಬ ಹಿಟ್ ಆಗಿದೆ, ಅಂದರೆ ತುಂಬ ಸಫರ್ ಆಗಿದೆ. ಸೊ ಅದಕ್ಕೋಸ್ಕರ ಈ ಒಂದು ಮೀಟಿಂಗ್ನ ಅರೇಂಜ್ ಮಾಡಿದ್ದಾರೆ. ಇದರಲ್ಲಿ ಸ್ಟೇಟ್ ಏನು ಪ್ರಪೋಸ್ ಮಾಡಿದೆ ಅಂದರೆ, ಈ GST ಕಾಂಪನ್ಸೇಷನ್ ಏನಿತ್ತು ಅದನ್ನು 5 ಇಯರ್ಸ್ವರೆಗೂ GST ಕಾಂಪನ್ಸೇಷನ್ನ ಕೊಡ್ತೀವಿ ಅಂತ ಹೇಳಿದ್ರು ಅಲ್ವಾ ಸೆಂಟ್ರಲ್ ಗೌರ್ಮೆಂಟ್ ಅವರು GST ಆ್ಯಕ್ಟನ್ನು ತೊಗೊಂಡು ಬಂದಾಗ. ಸೊ ಅದನ್ನು ಇನ್ನು ಎಕ್ಸ್ಟೆಂಡ್ ಮಾಡಬೇಕು. 5 ಇಯರ್ಸ್ಗೆ ಏನಿತ್ತು 5 ಇಯರ್ಸಿಂದ ಇನ್ನು ಮುಂದಕ್ಕೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಪ್ರಪೋಸ್ ಮಾಡಿದ್ದಾರೆ. ಯಾಕೆಂದರೆ ಇದು ಜೂನ್ 2022ಗೆ ಎಕ್ಸ್ಪೈರ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು, ಇನ್ನು 1 or 2 ಇಯರ್ಸ್ ಈ ಥರ ಎಕ್ಸ್ಟೆಂಡ್ ಮಾಡಬೇಕಂತ ಹೇಳಿ ಇವರು ಪ್ರಪೋಸಲ್ನ ಕೊಟ್ಟಿದ್ದಾರೆ. ಇದು ಫಸ್ಟ್ ಪ್ರಪೋಸಲ್. ಸೆಕೆಂಡ್ ಪ್ರಪೋಸಲ್ ಏನಂದರೆ, ಬಾರೋಯಿಂಗ್ ಲಿಮಿಟ್ಸ್ ಏನಿದೆ, ಈಗ ಒಂದು ಸ್ಟೇಟು ಎಲ್ಲಿಂದ ಯಾರ ಹತ್ರದಿಂದಲಾದರೂ ಬಾರೋ ಮಾಡಬೇಕಂದ್ರೆ ಆ ಬಾರೋಯಿಂಗಿಗೆ ಒಂದು ಲಿಮಿಟ್ ಇರುತ್ತೆ. ಈಗ ನಾನು ಸಾಲ ಮಾಡಬೇಕು ಅಂದರೆ ನಾನು ಇಷ್ಟೇ ಸಾಲ ಮಾಡಬೇಕು. ನನಗೆ 10,000 ಸ್ಯಾಲ್ರಿ ಬರ್ತಿದ್ರೆ ನಾನು 10,000 ಸ್ಯಾಲ್ರಿಗೆ ಇಷ್ಟು ಪರ್ಸೆಂಟ್ ಅಂತ, ಈಗ 5% ನಾನು ಸಾಲ ಮಾಡ್ಬೋದು. ಆ ಥರ ಒಂದು ಲಿಮಿಟ್ ಇರುತ್ತೆ. ಈಗ ಸ್ಟೇಟ್ಸ್ ಅಂತ ತೊಗೊಂಡಾಗ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟಿರುತ್ತೆ, ಈಗ ಹೆಂಗೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಫಾರ್ ಇಂಡಿಯಾ ಇದೆ, ಹಾಗೆ ಸ್ಟೇಟ್ಸಿಗೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಇರುತ್ತೆ. ಸೊ ಈಗ 100 ರೂಪೀಸ್ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇದ್ದರೆ ಅದರದ್ದು ಇಷ್ಟು ಪರ್ಸೆಂಟ್ ಅಷ್ಟೇ ಸಾಲ ಮಾಡಬೇಕು. 5%, 3%, 10% ಅಷ್ಟೇ ಸಾಲ ಮಾಡಬೇಕು ಅಂತ ಹೇಳಿ ಲಿಮಿಟ್ ಇರುತ್ತೆ. ಆ ಒಂದು ಲಿಮಿಟನ್ನು 5%ಗೆ ರೈಸ್ ಮಾಡಬೇಕು ಅಂತ ಹೇಳಿ ಇವರು ಕೇಳ್ತಿದ್ದಾರೆ. ಸೊ ಈ ಎರಡು ಪ್ರಪೋಸಲ್ ಅಂದರೆ, ಈ ಒಂದು ಎಕ್ಸ್ಟೆನ್ಷನ್ ಆಫ್ ದ ಕಾಂಪನ್ಸೇಷನು ಅಂದರೆ ಟರ್ಮ್ನ ಎಕ್ಸ್ಟೆಂಡ್ ಮಾಡಬೇಕಂತ ಕೇಳ್ತಿದ್ದಾರೆ. ಇನ್ನೊಂದು ಬಾರೋಯಿಂಗ್ ಲಿಮಿಟನ್ನ 5%ಗೆ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ದಿಸ್ ಆರ್ ದ 2 ಪ್ರಪೋಸಲ್ಸ್. ನಾವು ಫಸ್ಟು ಇದು ಏನು ಪ್ರಪೋಸಲ್ ಅಂತ ನೋಡಿದ್ವಿ. ಈಗ GST ಕಾಂಪನ್ಸೇಷನ್ಸ್ ಟು ಸ್ಟೇಟ್ ಆ್ಯಕ್ಟ್ಸ್ 2017 ಈ ಒಂದು ಆ್ಯಕ್ಟಲ್ಲಿ ಏನು ಪ್ರೊವಿಷನ್ಸ್ ಇದೆ ಅಂತ ನೋಡೋಣ. ಈ ಒಂದು ಆ್ಯಕ್ಟ್ ಅಂಡರಲ್ಲಿ ಸ್ಟೇಟ್ಸಿಗೆ ಒಂದು ಗ್ಯಾರಂಟಿನ ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟವರು. ಯಾಕೆಂದರೆ ಈಗ GSTನ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗುತ್ತೆ, GSTಯಿಂದ ಬರುವಂಥ ರೆವಿನ್ಯೂಸು. ಸೊ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗ್ತಿದೆ ಅಂದಾಗ ಸ್ಟೇಟ್ಸಿಗೆ ರೆವಿನ್ಯೂ ಲಾಸ್ ಆಗುತ್ತೆ ಅಲ್ವಾ. ಈ ಒಂದು ಲಾಸನ್ನು ಇನ್ ಕೇಸ್ ರೆವಿನ್ಯೂ ಲಾಸ್ ಆಯಿತು ಅಂತಂದರೆ ಯಾರು ಅದನ್ನು ಕಟ್ಕೊಡ್ತಾರೆ ಅಂದರೆ, ಅದನ್ನು ಸೆಂಟ್ರಲ್ ಗೌರ್ಮೆಂಟವರು ಎಷ್ಟು ಲಾಸ್ ಆಗಿರುತ್ತೆ ಅಷ್ಟು ಅಮೌಂಟನ್ನು ಸ್ಟೇಟಿಗೆ ಕೊಡ್ತಾರೆ. ಸೊ ಈ ಒಂದು ಪ್ರೊವಿಷನ್ನ ಈ GST ಕಾಂಪನ್ಸೇಷನ್ ಸ್ಟೇಟ್ಸ್ ಆ್ಯಕ್ಟ್ ಅಂಡರಲ್ಲಿ ತೊಗೊಂಡು ಬಂದಿದ್ದಾರೆ. ಈ ಒಂದು ಕಾಂಪನ್ಸೇಷನ್ನ ಎಷ್ಟು ದಿನದವರೆಗೂ ಕೊಡ್ತಾರೆ ಅಂದರೆ 5 ಇಯರ್ಸ್ವರೆಗೂ ಕೊಡ್ತಾರೆ. ಈಗ ಇದು 2017 ಆಗಿದ್ದು, ಈ ಒಂದು ಆ್ಯಕ್ಟ್ ಬಂದಿದ್ದು 2022ವರೆಗೂ ಏನಾದರೂ ಸ್ಟೇಟಿಗೆ ಲಾಸ್ ಆಯಿತು ಅಂದರೆ ಆ ಒಂದು ಕಾಂಪನ್ಸೇಷನ್ನ ಸೆಂಟ್ರಲ್ ಗೌರ್ಮೆಂಟವರು ಕೊಡ್ತಾರೆ. ಯಾವ ಥರ ಕೊಡ್ತಾರೆ, ಈ ಒಂದು ಲಾಸನ್ನು ತುಂಬಿಕೊಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ಎಲ್ಲಿಂದ ಅಮೌಂಟ್ ಬರುತ್ತೆ ಅಂದರೆ, ಅವರು ಸೆಸ್ಸನ್ನ ಲೆವಿ ಮಾಡ್ತಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಲಕ್ಸುರಿ ಗೂಡ್ಸ್, ಈಗ ಫಾರ್ ಎಕ್ಸಾಂಪಲ್ ರೆಸ್ಟೋರೆಂಟ್ ಇರ್ಬೋದು, ಕಾರ್ಸ್ ಇರ್ಬೋದು, ಈ ಥರ ಕೆಲವೊಂದು ಲಕ್ಸುರಿ ಐಟಮ್ಸ್ ಇರುತ್ತಲ್ವ, ಲಕ್ಸುರಿ ಐಟಮ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಈ ಸೆಸ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಎಜುಕೇಷನ್ ಸೆಸ್ಸು ಮತ್ತು ಹೆಲ್ತ್ ಸೆಸ್ಸು ಈ ಥರ ಕಲೆಕ್ಟ್ ಮಾಡ್ತಾರಲ್ವ. ಸೊ ಈ ಥರ ಯಾವುದೋ ಲಕ್ಸುರಿ ಐಟಮ್ಸ್ ಮೇಲೆ ಸೆಸ್ನ GST ಕಾಂಪನ್ಸೇಷನ್ ಸೆಸ್ ಅಂತ ಕನೆಕ್ಟ್ ಮಾಡಿ ಅದನ್ನು ಸ್ಟೇಟಿಗೆ ಕಾಂಪನ್ಸೇಟ್ ಆಗಿ ಕೊಡ್ತಾರೆ.
ಸೊ ಈ ಒಂದು ಆ್ಯಕ್ಟನ್ನು ತೊಗೊಂಡು ಬಂದಾಗ ಯಾವ ಥರ ಅಸಂಪ್ಷನ್ ಇತ್ತಂದರೆ ಪ್ರತಿ ವರ್ಷ 14% ಗ್ರೋತ್ ಆಗುತ್ತೆ. GST ರೆವಿನ್ಯೂ ಈ ವರ್ಷ 100 ರೂಪೀಸ್ ಬರ್ತಿದೆ, ನೆಕ್ಸ್ಟ್ ಇಯರು 14% ಗ್ರೋತ್ ಆಗಿ 114 ಬರುತ್ತೆ. ಅದರ ನೆಕ್ಸ್ಟ್ ಇಯರ್ ಮತ್ತೆ 14% ಗ್ರೋತ್ ಆಗಿ ಇನ್ನೂ ಜಾಸ್ತಿ ಬರುತ್ತೆ. ಈ ಥರ ಒಂದು ಅಸಂಪ್ಷನಲ್ಲಿ ಇದನ್ನು ತೊಗೊಂಡು ಬಂದರು. ಓಕೆನಾ. ಬಟ್ ಸ್ಟೇಟ್ ಹ್ಯಾಡ್ ಕಲೆಕ್ಟೆಡ್ ಟ್ಯಾಕ್ಸ್ ಲೆಸ್ ದ್ಯಾನ್ ದ ಅಮೌಂಟ್ ಇನ್ ಎ ಇಯರ್ ವುಡ್ ಬಿ ಕಾಂಪನ್ಸೇಟೆಡ್ ಫಾರ್ ದ ಶಾರ್ಟ್ ಫಾಲ್. ಓಕೆನಾ. ಇಫ್ ಇನ್ ಕೇಸ್ ಏನಾದರೂ ಈ ಥರ ಗ್ರೋತ್ ಆಗಿಲ್ಲ ಅಂದರೆ ಆವಾಗ ಕಾಂಪನ್ಸೇಷನ್ನ ಅವರು ತುಂಬಿಕೊಡ್ತೀವಿ ಅಂತ ಹೇಳಿ ಭರವಸೆನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು GST ಕೌನ್ಸಿಲ್ ಆ್ಯಕ್ಟ್ ಬಗ್ಗೆ ನೋಡಿದ್ವಿ. GST ಕೌನ್ಸಿಲ್ ಆ್ಯಕ್ಟ್ ಬಗ್ಗೆ ನೋಡಿದ್ಮೇಲೆ GST ಕೌನ್ಸಿಲ್ ಬಗ್ಗೆ ನೋಡಬೇಕಲ್ವಾ. ಸೊ ವಾಟ್ ಈಸ್ GST ಕೌನ್ಸಿಲ್ ಅಂದರೆ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇದನ್ನು ಆರ್ಟಿಕಲ್ 279A ಅಂಡರಲ್ಲಿ ತೊಗೊಂಡು ಬಂದಿದ್ದಾರೆ. ಸೊ ಇದ್ರ ಮೇಲೆ ಡೈರೆಕ್ಟ್ ಕ್ವಶನ್ಸು ಕೂಡ ಬರ್ಬೋದು. ಯು ಕ್ಯಾನ್ ಆಸ್ಕ್ ಅಂದರೆ GST ಕೌನ್ಸಿಲ್ ಯಾವ ಆರ್ಟಿಕಲ್ ಅಂಡರಲ್ಲಿ ಬಂದಿದೆ ಅಂತ. ಮತ್ತು GST ಕೌನ್ಸಿಲ್ ಏನಿದೆ ಇದು ಜಾಯಿಂಟ್ ಫೋರಮ್ ಆಫ್ ದ ಸೆಂಟರ್ ಆ್ಯಂಡ್ ಸ್ಟೇಟ್. ಇದರಲ್ಲಿ ಸೆಂಟರು ಇರುತ್ತೆ, ಸ್ಟೇಟ್ಸು ಮೆಂಬರ್ ಆಗಿರುತ್ತೆ. ಸೊ ಇದರಲ್ಲಿ ಯಾರ್ಯಾರು ಮೆಂಬರ್ಸ್ ಇರ್ತಾರೆ ಅಂದರೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ, ಇವರು GST ಕೌನ್ಸಿಲ್ಗೆ ಚೇರ್ಮನ್ ಆಗಿರ್ತಾರೆ, ಚೇರ್ಪರ್ಸನ್ನು. ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಇರ್ತಾರೆ, ಇನ್ಚಾರ್ಜ್ ಆಫ್ ರೆವಿನ್ಯೂ ಮಿನಿಸ್ಟರ್ ಇರ್ತಾರೆ, ಮತ್ತು ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ, ಮಿನಿಸ್ಟರ್ in charge of finance or taxation or any other minister nominated by state government members. So ಇಷ್ಟು ಜನ ಇದರಲ್ಲಿ ಇರ್ತಾರೆ. These are the members of the GST council. So next, government provide monetary assistance through the DBT under midday meal scheme. ಸೊ ಗೌರ್ಮೆಂಟ್ ಏನು ಮಾಡಿದೆ, ಇವಾಗ COVID-19 ಪ್ಯಾಂಡಮಿಕ್ಕಿಂದ ತುಂಬ ಎಲ್ಲರೂ ಪೀಪಲ್ ಸಫರ್ ಆಗ್ತಿರೋದ್ರಿಂದ ಅವರಿಗೆ ಒಂದು ಡೈರೆಕ್ಟಾಗಿ ಮಾನಿಟರಿ ಸಪೋರ್ಟ್ನ ಕೊಡಬೇಕು ಅಂತ ಹೇಳಿ ಮುಂದೆ ಬಂದಿದೆ. ನಮಗೆ ಗೊತ್ತು, ಈ COVID-19 ಪ್ಯಾಂಡಮಿಕ್ ಬಂದಾಗ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ 5 kg ಅಕ್ಕಿ ಹಾಗೆ ಪ್ರತಿ ತಿಂಗಳು ಕೊಡ್ತಾ ಬಂದರು. ಅದು 80 crore ಬೆನಿಫಿಷರೀಸ್ಗೆ ಇದು ಹೆಲ್ಪ್ ಆಯಿತು. ಸೊ ಇದನ್ನು ಫ್ರೀ ಆಫ್ ಕಾಸ್ಟ್ ಕೊಟ್ಟಿರೋದ್ರಿಂದ ಬಡವರಿಗೆ ಇದು ತುಂಬ ಹೆಲ್ಪ್ ಆಯಿತು. ಸೊ ಇದೇ ಒಂದು ಸ್ಕೀಮ್ ರಿಲೇಟೆಡ್ ಆಗಿ ಇನ್ನೊಂದು ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂಡರಲ್ಲಿ 11.8 crore ಸ್ಟೂಡೆಂಟ್ಸಿಗೆ ಮಾನಿಟರಿ ಅಸಿಸ್ಟೆನ್ಸ್ನ ಕೊಡಬೇಕು ಅಂತ ಹೇಳಿ ಈ ಒಂದು ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ. ಸೊ ಮಾನಿಟರಿ ಅಸಿಸ್ಟೆನ್ಸ್ ಅಂದರೆ ಇಷ್ಟು ಅಮೌಂಟ್ ಅಂತ ಅವ್ರ ಅಕೌಂಟಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಇದೊಂದು ಒನ್ ಟೈಮ್ ಸ್ಪೆಷಲ್ ವೆಲ್ಫೇರ್ ಮೆಷರ್ ಯೂನಿಯನ್ ಗೌರ್ಮೆಂಟ್ ತೊಗೊಂಡು ಬಂದಿರೋದು. ಇದು 11.8 crore ಚಿಲ್ಡ್ರನ್ನಿಗೆ ಹೆಲ್ಪ್ ಮಾಡುತ್ತೆ. ಯಾವ ಚಿಲ್ಡ್ರನ್ ಅಂದರೆ ಈಗ ಕ್ಲಾಸ್ 1ಇಂದ 8th ಅಂದರೆ 1ನೇ ತರಗತಿಯಿಂದ 8ನೇ ತರಗತಿವರೆಗೂ ಓದ್ತಾ ಇರೋಂಥ ಎಲ್ಲ ಸ್ಟೂಡೆಂಟ್ಸಿಗೆ ಇದು ಹೆಲ್ಪ್ ಆಗುತ್ತೆ. ಇದನ್ನು ಏನಕ್ಕೋಸ್ಕರ ತೊಗೊಂಬಂದಿದ್ದಾರೆ, ವಾಟ್ ಈಸ್ ದ ಅಬ್ಜೆಕ್ಟಿವ್ ಆಫ್ ದಿಸ್ ಸ್ಕೀಮ್ ಅಂತ ಅಂದರೆ ನ್ಯೂಟ್ರಿಷನಲ್ ಲೆವೆಲ್ನ ಮೇಂಟೈನ್ ಮಾಡಬೇಕು. ಸೊ ಚಿಲ್ಡ್ರನ್ಸಿಗೆ ನ್ಯೂಟ್ರಿಷನ್ ಲೆವೆಲ್ನ ಮೇಂಟೈನ್ ಮಾಡಬೇಕು, ಅವರಿಗೆ ಫೈನಾನ್ಷಿಯಲಿ ಅಸಿಸ್ಟ್ ಮಾಡಬೇಕು, ಫೈನಾನ್ಷಿಯಲಿ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಅವ್ರ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡಬೇಕು. ಕರೆಕ್ಟಾಗಿ ನ್ಯೂಟ್ರಿಷನ್ ಸಿಕ್ಕಿದ್ರೆ ಮಾತ್ರ ಇಮ್ಯುನಿಟಿ ಪವರು ಬೂಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ. ಈ ಒಂದು ಪ್ಯಾಂಡಮಿಕ್ ಟೈಮಲ್ಲಿ ಏನು ಚಾಲೆಂಜಸ್ ಇದೆ ಅದನ್ನು ಸ್ಟೂಡೆಂಟ್ಸು ಫೇಸ್ ಮಾಡಲಿ, ಸೊ ಇಮ್ಯುನಿಟಿ ಪವರ್ನ ಮೇಂಟೈನ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಒಂದು ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋದಾದರೆ ಸಬ್ಮಿಟ್ ಕಂಪ್ಲೇಂಟ್ಸ್ ರಿಪೋರ್ಟ್ ವಿತಿನ್ 15 days. ನಾವು ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಿದ್ವಿ ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಆಗಿ IT ರೂಲ್ಸ್ ಏನು ಬಂದಿದೆ ಅದನ್ನು ಡೀಟೇಲ್ಡ್ ಆಗಿ ಮೇನ್ಸ್ ಅನಾಲಿಸಿಸಲ್ಲಿ ನಾವು ಫೋಕಸ್ ಮಾಡಿ ಡಿಸ್ಕಸ್ ಮಾಡಿದ್ವಿ. ಸೊ ನೀವು ಅದನ್ನು ಒಂದ್ಸಲಿ ನೋಡಿ. ಸೊ ಇದು ಏನು ಈ ಒಂದು ಆರ್ಟಿಕಲ್ ಯಾವುದು ರಿಲೇಟೆಡ್ ಆಗಿದೆ ಅಂದರೆ ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಆಗಿದೆ. ಸೋಷಿಯಲ್ ಮೀಡಿಯಾನ ಗೌರ್ಮೆಂಟ್ ಮಾನಿಟರ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ರೂಲ್ಸ್ನ ತೊಗೊಂಡು ಬಂದಿದೆ, IT ರೂಲ್ಸ್ನ. ಈ ಒಂದು IT ರೂಲ್ಸ್ನ ಅವರು ಫಾಲೋ ಮಾಡೋದಕ್ಕೆ, ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ 3 months ಟೈಮ್ ಕೊಟ್ಟಿದ್ರು. ಸೊ ಇದನ್ನು February 25th ತೊಗೊಂಡು ಬಂದಿದ್ರು. ಸೊ ಇದನ್ನು 3 months ಟೈಮ್ ಕೊಟ್ಟಿದ್ರು. ಈಗ ಆ ಒಂದು ಟೈಮ್ ಮುಗ್ದಿದೆ. ಸೊ ಅದಕ್ಕೆ ಆ ರಿಪೋರ್ಟ್ ಯಾವ ಥರ ಅದನ್ನು ಫಾಲೋ ಮಾಡ್ತಿದ್ದೀರಾ, ಅದನ್ನು ಹೆಂಗೆ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋ ಒಂದು ರಿಪೋರ್ಟನ್ನು ಗೌರ್ಮೆಂಟಿಗೆ ಕಳಿಸ್ಬೇಕು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟು ಕೇಳ್ತಿದೆ. ಸೊ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಥರ್ಸ್ಡೇ ಇದನ್ನು ಕೇಳ್ತಿದ್ದಾರೆ ಡಿಜಿಟಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗೆ. ಈ ಒಂದು ಕಂಪ್ಲೇಂಟ್ಸ್ ರಿಪೋರ್ಟ್ ಏನಿದೆ ಅದನ್ನು ಸಬ್ಮಿಟ್ ಮಾಡಿ, ಅದನ್ನು
ಈ ಒಂದು ಇಂಟರ್ಮೀಡಿಯೇಟ್ ರೂಲ್ಸ್ ಏನಿತ್ತು IT ಆ್ಯಕ್ಟ್ಸಲ್ಲಿ ಇದನ್ನು ವಿತಿನ್ 15 ಡೇಸ್ ಒಳಗಡೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ಈ ಒಂದು ರೂಲ್ಸ್ ಅಂಡರಲ್ಲಿ ಅವರು ಡಿಜಿಟಲ್ ಮೀಡಿಯಾದವ್ರು ಏನೇನು ಪ್ರೊವೈಡ್ ಮಾಡಬೇಕಂದ್ರೆ 3 ಟೈರ್ ಗ್ರಿವೆನ್ಸಲ್ ರಿಡ್ರೆಸಲ್ ಮೆಕ್ಯಾನಿಸಮ್ನ ಸೆಟಪ್ ಮಾಡಿದಾರ. ಸೊ ಅಂದರೆ ಏನಕ್ಕೋಸ್ಕರ ಅಂದರೆ ಕಂಪ್ಲೇಂಟ್ಸ್ನ ಡೀಲ್ ಮಾಡೋದಕ್ಕೋಸ್ಕರ 3 ಟೈರ್ ಗ್ರಿವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ನ ಸೆಟಪ್ ಮಾಡಿದಾರೋ ಇಲ್ವೋ ಅನ್ನೋದನ್ನ ಎನ್ಶ್ಯೂರ್ ಮಾಡಬೇಕಾಗುತ್ತೆ. ಮತ್ತು ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ರೂಲ್ಸ್ ಏನಿತ್ತು 2021 ಇದನ್ನು February 25 ಗೌರ್ಮೆಂಟ್ ತೊಗೊಂಡು ಬಂದಿತ್ತು ಫಸ್ಟ್ ಟೈಮು. ಮತ್ತು ಈ ಒಂದು ರೂಲ್ಸ್ ಅಂಡರಲ್ಲಿ ಗೌರ್ಮೆಂಟು ಫಾರ್ ದ ಫಸ್ಟ್ ಟೈಮು ಸೋಷಿಯಲ್ ಮೀಡಿಯಾನ ಡೈರೆಕ್ಟಾಗಿ ಮಾನಿಟರ್ ಮಾಡ್ತಿದೆ. ಸೊ ಇದರಿಂದ ಏನಾಗುತ್ತೆ, ಇದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಫೇಕ್ ನ್ಯೂಸ್ನ ಅವಾಯ್ಡ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಇನ್ನು ಮಿನಿಸ್ಟ್ರಿಗೆ ಏನು ಅಧಿಕಾರ ಕೊಟ್ಟಿದೆ ಈ ಒಂದು ಇನ್ಫಾರ್ಮೇಷನ್ ಮತ್ತು ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಗೆ ಅಂದರೆ, ಇಫ್ ಇನ್ ಕೇಸ್ ಯಾವುದಾದ್ರೂ ಫೇಕ್ ನ್ಯೂಸ್ ಇದ್ದರೆ, ಇಲ್ಲ ಸ್ಟೇಟ್ ಸೆಕ್ಯೂರಿಟಿಗೆ ಹಾರ್ಮ್ ಮಾಡೋ ಅಂತ ಇದ್ದರೆ, ಮತ್ತು ಯಾರಾದರೂ ಹ್ಯೂಮನ್ ಡಿಗ್ನಿಟಿಗೆ ಹಾರ್ಮ್ ಆಗೋ ಥರ ಇದ್ದರೆ, ಈ ಥರ ಒಂದು ಕಂಟೆಂಟ್ ಏನಾದರೂ ಇದ್ದರೆ ಅದನ್ನು ಎಮರ್ಜೆನ್ಸಿ ಇದ್ದು ಇಫ್ ಇನ್ ಕೇಸ್ ಅದನ್ನು ಬ್ಲಾಕ್ ಮಾಡಬೇಕು ಅನ್ನೋ ಸಿಚುವೇಶನ್ ಇದ್ದರೆ ಈ ಒಂದು ಮಿನಿಸ್ಟ್ರಿ ಇಮಿಡಿಯೇಟಾಗಿ ಅದನ್ನು ಕಂಟೆಂಟ್ನ ಬ್ಲಾಕ್ ಮಾಡ್ಬೋದು. ಸೊ ಈ ಒಂದು ಪವರ್ನ ಇದು ಮಿನಿಸ್ಟ್ರಿಗೆ ಕೊಟ್ಟಿದೆ. ಸೊ ಇದ್ರ ರಿಲೇಟೆಡ್ ಆಗಿ ಇನ್ನೊಂದು ಆರ್ಟಿಕಲ್ ಏನು ಬಂದಿದೆ ಅಂದರೆ, ಈ ವಾಟ್ಸಪ್ಪು ಈ ರೂಲ್ಸ್ ಏನಿದೆ IT ರೂಲ್ಸ್ ಏನು ಬಂದಿದೆ ಆ ಒಂದು ರೂಲ್ಸ್ ಮೇಲೆ ಒಂದು ರೈಟ್ ಟು ಪ್ರೈವಸಿಗೆ ಅಪೋಸ್ ಆಗಿದೆ ಅಂತ ಹೇಳ್ಬಿಟ್ಟು ಡೆಲ್ಲಿ ಹೈಕೋರ್ಟ್ಗೆ ಹೋಗಿದೆ. ಸೊ ಅದ್ರ ರಿಲೇಟೆಡ್ ಆಗಿ ಈ ಒಂದು ಆರ್ಟಿಕಲ್ ಇದೆ. ಸೊ ಏನಂದರೆ ವಾಟ್ಸಪ್ಪು ಡೆಲ್ಲಿ ಹೈಕೋರ್ಟ್ಗೆ ಯಾಕೆ ಹೋಗಿದೆ ಅಂದರೆ, ಈಗ ಒಂದು IT ರೂಲ್ಸ್ ಏನು ಬಂದಿದೆ ಆ ಒಂದು IT ರೂಲ್ಸಲ್ಲಿ ಒಂದು ರೂಲ್ ಏನಿದೆ ಅಂದರೆ, ಪ್ರತಿಯೊಂದು ಸೋಷಿಯಲ್ ಮೀಡಿಯಾನು ಈ ಮೆಸೇಜಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೇ ಮೆಸೇಜ್ ಬರುತ್ತೆ ಆ ಎಲ್ಲ ಮೆಸೇಜಸ್ನು ಟ್ರ್ಯಾಕ್ ಮಾಡಬೇಕು. ಅಂದರೆ ಈಗ ಒಂದು ಮೆಸೇಜ್ ಬಂದಿದೆ ಯಾವುದೋ ಒಂದು ವಿಷಯದ ಬಗ್ಗೆ, ಈಗ ಫಾರ್ ಎಕ್ಸಾಂಪಲ್ COVID-19 ಬಗ್ಗೆನೇ ಒಂದು ಮೆಸೇಜ್ ಬಂದಿದೆ ಅಂದರೆ ಆ ಮೆಸೇಜ್ನ ಯಾರು ಕಳಿಸಿದ್ದಾರೆ ಅಂದರೆ ಆರಿಜಿನೇಟರ್ ಫಸ್ಟ್ ಆ ಮೆಸೇಜ್ನ ಯಾರು ಕಳಿಸಿದ್ದಾರೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು ಅಂತ ಹೇಳಿ ಆ ಒಂದು ರೂಲ್ಸ್ ಅಂಡರಲ್ಲಿದೆ. ಸೊ ಇದು ರೈಟ್ ಟು ಪ್ರೈವಸಿಗೆ ವಿರುದ್ಧವಾಗಿರೋದು ಅಂತ ಹೇಳ್ಬಿಟ್ಟು ವಾಟ್ಸಪ್ಪು ಡೆಲ್ಲಿ ಹೈಕೋರ್ಟಲ್ಲಿ ಪೆಟಿಷನ್ನ ಫೈಲ್ ಮಾಡಿದೆ ಗೌರ್ಮೆಂಟ್ ಅಗೇನ್ಸ್ಟ್ ಆಗಿ. ಇದರಿಂದ ಏನಾಗುತ್ತೆ, ಈ ಒಂದು ಮೆಸೇಜ್ ಯಾರಿಂದ ಬಂದಿದೆ ಅಂತ ತಿಳ್ಕೊಳ್ಬೇಕಂದ್ರೆ ಅವರು ಪ್ರತಿಯೊಂದು ಮೆಸೇಜ್ ಫುಟ್ ಪ್ರಿಂಟನ್ನು ಅವರು ಫಾಲೋ ಮಾಡಬೇಕಾಗುತ್ತೆ, ಯಾರು ಟ್ರ್ಯಾಕ್ ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಅಗೇನ್ಸ್ಟ್ ದ ರೈಟ್ ಟು ಪ್ರೈವಸಿ. ಇದರಿಂದ ಏನಾಗುತ್ತೆ, ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಏನಿದೆ ಅದು ಬ್ರೇಕ್ ಆಗುತ್ತೆ. ಸೊ ಇದು ಫಂಡಮೆಂಟಲ್ ರೈಟ್ಸ್ ಏನಿದೆ ಪೀಪಲಿಗೆ ಕೊಟ್ಟಿರುವಂಥ ರೈಟ್ ಟು ಪ್ರೈವಸಿ ಅದನ್ನು ಕಿತ್ಕೊಂಡಂಗೆ ಆಗುತ್ತೆ. ಅಂದರೆ ಇಟ್ ಅಗೇನ್ಸ್ಟ್ ದ ರೈಟ್ ಟು ಪ್ರೈವಸಿ ಅಂತ ಹೇಳಿದ್ದಾರೆ. ಇದರಿಂದ ಏನಾಗುತ್ತೆ, ಪ್ರತಿಯೊಂದು ಚಾಟ್ಸ್ನ ಅವರು ಟ್ರೇಸ್ ಮಾಡೋದ್ರಿಂದ ಈ ಸಿಂಗಲ್ ವಾಟ್ಸಪ್ ಮೆಸೇಜಸ್ನು ಕೂಡ ಅವರು ಟ್ರೇಸ್ ಮಾಡಬೇಕಾಗುತ್ತೆ. ಸೊ ಇದು ಕೂಡ ಆ ವಾಟ್ಸಪ್ ಕಂಪನಿ ಮೇಲೂ ಕೂಡ ತುಂಬ ಬರ್ಡನ್ ಆಗುತ್ತೆ. ಸೊ ಹಾಗಾಗಿ ಇವರು ಏನು ಮಾಡಿದ್ದಾರೆ, ಈ IT ರೂಲ್ಸ್ ಅಗೇನ್ಸ್ಟ್ ಆಗಿ ಪೆಟಿಷನ್ನ ಫೈಲ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇದ್ರ ರಿಲೇಟೆಡ್ ಆಗಿ ಒಂದು MCQ ನೋಡೋದಾದರೆ, ಜಸ್ಟಿಸ್ KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಸ್ ಈಸ್ ನೋನ್ ಫಾರ್ ಇಟ್ಸ್ ವರ್ಡಿಕ್ಟ್ ರಿಲೇಟೆಡ್ ಟು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ರೈಟ್ ಟು ಪ್ರೈವಸಿ, EWS ಕ್ಯಾಟಗರಿ ರಿಸರ್ವೇಷನ್ ಆ್ಯಂಡ್ ಸಿಟಿಜನ್ಶಿಪ್. ಸೊ ಈ ಒಂದು KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಏನೇ ಇದನ್ನು ಯಾವ್ದ್ರ ರಿಲೇಟೆಡ್ ಅಂತ ಇವರು ಕ್ವಶನ್ ಕೇಳಿದ್ದಾರೆ. ಸೊ ಇದನ್ನು ಥಿಂಕ್ ಮಾಡಿ, ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡಿ ಇದಕ್ಕೆ ಆನ್ಸರ್ ಮಾಡಿ. ಸೊ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್. ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಮತ್ತು ಟಾಪರ್ IAS ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ್ವೈಸ್ ನಾವು ಡೀಟೇಲ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದ್ರ ಮೂಲಕ ಆದರೂ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಅಲ್ಲಿ ಈ ಒಂದು PDF ಡೌನ್ಲೋಡ್ ಮಾಡ್ಕೊಳ್ಬೋದು ಆ್ಯಪ್ ಮೂಲಕ. Thank you all. If you have any doubts, you can comment on the comment section. Thank you.